ಚಿಕನ್ ಫಿಶ್ ಹೆಬ್ಬಳ ಫ್ಲೈ ಮೇಲೆ ಗಾಡಿ ಅರ್ಧಂಬರ್ಧ ತಿನ್ಬಿಟ್ಟು ಕಂಟಿನ್ಯೂ ಮಾಡೋಣ. ಕಾಣಿಸ್ತಾ ಇದ್ದೀನಾ? ಹೇಳೋವರೆಗೂ ಸಮಾಧಾನ ಇಲ್ಲ. ಪಪ್ಪ ಮಮ್ಮಿ ಏನೋ ಪ್ಲಾನ್ ಮಾಡಿದೆ, ಪಪ್ಪ ಏನೋ ಇದನ್ನೇ ಹೇಳ್ತಾವನೆ. ನಾವು ಆನಿವರ್ಸರಿಗೆ ಬಂದಿದ್ವಿ, ಸೊ ಇದು 3rd ಟೈಮ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಂದರೆ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲಲ್ಲ, ನಾವು ಅಂದರೆ ಟ್ರಿಪ್ಗೆ ಹೋಗಿದ್ವಿ, ಅಲ್ಲಿ ಅವರು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲಲ್ಲ. ಸೊ ಹಾಗಾಗಿ ಇವತ್ತೊಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಬಾರ್ಬಿಕ್ಯೂ ನೇಷನಲ್ಲಿ ಟೇಬಲ್ ಬುಕ್ ಮಾಡಿದ್ದೀನಿ. ಅದು ಅವ್ರಿಗೆ ಗೊತ್ತಿಲ್ಲ, ಸರ್ಪ್ರೈಸ್ ಇದು. ಇವಾಗ ಗಾಡಿ ಆಚೆ ತೆಗಿತಿದ್ದಾರೆ. ಆ ಗ್ಯಾಪಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಿದ್ದೀನಿ ಅಂತ ಪ್ರಾಮಿಸ್ ಗೊತ್ತಿಲ್ಲ. ಗೆಸ್ ಮಾಡಿ. ಮೂವಿ ನೋಡಕ್ಕೆ ಹೋಗ್ತೀವಿ. ಮೂವಿನ ಅನ್ನೋ ಗೆಸ್ ಮಾಡಬೇಕು. ಇತ್ತು ನೀನೇನು ಹೇಳ್ಬೇಡ. ಏನು ಕುತೂಹಲದಿಂದ ಇದ್ದೀನಿ. ಏನು ಕುತೂಹಲ? ಎಲ್ಲಿಗೆ ಹೋಗ್ತಿದ್ದೀವಿ? ಸುಮ್ಮನೆ ಹಂಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇದೀವಿ ಅಷ್ಟೇ ಅಪ್ಪ. ಏನ್ ಅನ್ಕೊಂಡಿದ್ರಿ? ಏನಿಲ್ಲ, ನೀನು ರೆಡಿ ಆಗು ಅಂದ್ರೆ ರೆಡಿ ಆಗಿದ್ದೀನಿ, ಓಡೋಣ ಅಂದ್ರೆ ಓಡ್ತಾ ಇದ್ದೀನಿ. ಎಲ್ಲಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಬರೋದು. ಹೆಬ್ಬಳ ಫ್ಲೈಓವರ್ ಮೇಲೆ ಓಡು ಅಂತಿದ್ದೆ, ಹೆಬ್ಬಳ ಫ್ಲೈಓವರ್ ಮೇಲೆ ಗಾಡಿ ನಿಲ್ಲಿಸ್ತೀವಿ. ಫ್ಲೈಓವರ್ ಮೇಲೆ ಬೇಡ, ಫ್ಲೈಓವರ್ ಮುಗಿಸ್ಕೊಂಡು ಕೊಡಿಗೇಳಿ ರೂಟಲ್ಲಿ ಮುಂದೆ ಹೋಗ್ಬೇಕು. ನಾನು ಹೇಳ್ತೀನಿ ಬಿಡಿ, ಗೈಡ್ ಮಾಡ್ತೀನಿ ಹಂಗೆ ಹೋಗುವ. ಸೊ ನಾನು ಹಾಂ ಗೊತ್ತು, ನಾನು ಅಲ್ಲಿ ರೀಚ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. Parkway, then your destination will be on the right. ಅಲ್ಲಿ ವಾಚ್ಮ್ಯಾನ್ Your destination is on the right. ಎಷ್ಟೊಂದು ರೆಸ್ಟೋರೆಂಟ್ ಇದೆ. ಮ್ಯಾಮ್ ಎಲ್ಲಿಗೆ ಅಂದ್ರು, ಇವ್ರು ನನ್ನ ಮಕ್ಕ ಅಲ್ಲ ಸರ್ ಎಲ್ಲಿಗೆ ಅಂದ್ರು, ಇವ್ರು ನನ್ನ ಮಕ್ಕ ನೋಡ್ತಾ ಇದ್ರು. ಹೇಳಲೇಬೇಕಲ್ಲ, ಸೊ ಹೇಳ್ದೆ. ಗೊತ್ತಾಯ್ತು. ನೆಕ್ಸ್ಟ್ ಒಳಗಡೆ ಹೋದ್ಮೇಲೆ ಸಿಗೋಣ ಅಂತ ಹೇಳಕ್ಕಿಂತ ಮುಂಚೆ ಆಯ್ತು ಎಲ್ಲಿಗೆ ಅವನಿಗೆ ಇಲ್ಲಲ್ಲ ಪಾರ್ಕಿಂಗ್ ಏನ್ರಿ ಅಲ್ಲೇ ಮುಂದೆ. ಸೊ ನಿಮ್ಮ ಎದುರುಗಡೆ ಕಾಣಿಸ್ತದೆ ನೋಡಿ, ಇದೆ ಬಾರ್ಬಿಕ್ಯೂ ನೇಷನ್. ಎತ್ವಿಕ್ ಬಾ. ವೆಲ್ಕಮ್ ಬರ್ಡೇ ಬಾಯ್. ಹೇಗಿತ್ತು ಸರ್ಪ್ರೈಸ್? ಸೊ ಎಂಜಾಯ್ ಆಯ್ತು, ಎಂಜಾಯ್. ಸೊ ಫಸ್ಟ್ ಬಂದು ಪಾನಿಪುರಿ ಕೊಟ್ಟಿದ್ದಾರೆ, ಸೊ ಟೇಸ್ಟ್ ಮಾಡುವ. ಸೊ ಬಾರ್ಬಿಕ್ಯೂ ಬಂತು, ಇದು ರಿಮೂವ್ ಮಾಡಿ ತರ್ತಾರೆ ನೋಡು, ನೆಕ್ಸ್ಟ್ ತರ್ತಾರೆ ಅದರಲ್ಲ. ತಗೊಳ್ಳಿ ಅದಾದ್ರು. ಸಾರಿ ಆಗಿದ್ದಿಲ್ಲ, ಇವಾಗ ಫಸ್ಟ್ ಅನ್ನು ಮನೆ ಮಾಡಿಲ್ಲ. मशरूम है ना, मशरूम ये क्या है भैया? पाइनएप्पल, पनीर और मशरूम. ओ ठीक. ಬಂದ್ರು ಫೋನು ಹೆಂಗಿದೆ ಟೇಸ್ಟ್? ಅವ್ನು ನಾನ್ ವೆಜ್ ತಿನ್ನೋ ಅಂದರೆ ಪನ್ನೀರ್ ಹಾಕ್ಸ್ಕೊಂಡು ಪನ್ನೀರಲ್ಲಿ ತಿಂದವನು. ಪನ್ನೀರ್ ಏನಿದು? ಪನ್ನೀರ್ ಬಾರ್ಬಿಕ್ಯೂ ಮಸಾಲ ನಾವೇ ನೋಡಿದ್ವಿ. ಬರೀ ಜ್ಯೂಸ್ ಕುಡಿಯೋದಾಯ್ತಿತ್ತು. ಫಿನಿಶ್ ಮಾಡೋ. ಲಾಸ್ಟ್ ಟೈಮ್
ಇದೇ ಜಾಗಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಇದು ನಮಗೆ 3rd ಟೈಮ್ ಬಾರ್ಬಿಕ್ಯೂ ನೇಷನ್ನು. ಫಸ್ಟ್ ಟೈಮ್ ಬಂದು ಗೌಡ ಸರ್ ಜೊತೆ ತಿಂದಿದ್ವಿ. ಅವರು ವೈಫ್ ಬರ್ಡೇಗೆ, ಅಶ್ವಿನಿ ಅಕ್ಕ ಬರ್ಡೇಗೆ ಕರ್ಕೊಂಡು ಹೋಗಿದ್ರು. ಫಸ್ಟ್ ಟೈಮ್ ಅಲ್ಲಿ ನಾವು ಟೇಸ್ಟ್ ಮಾಡಿದ್ದು. ಅದಾದ್ಮೇಲೆ ಲಾಸ್ಟ್ ಟೈಮ್ ಏನು ನಮ್ಮದು ಲವ್ ಆ್ಯನಿವರ್ಸರಿ ಅಲ್ಲ, ಲವ್ ಆ್ಯನಿವರ್ಸರಿಗೆ ಬಂದಿದ್ವಿ. ಆಯಿತು 2 ಇಯರ್ಸ್ ಆಯಿತು. 2 ಇಯರ್ಸ್ 2 ವರ್ಷ ಆಯಿತು. ಹಾಂ, ಆಮೇಲೆ ಥ್ಯಾಂಕ್ ಯು. ಸೊ ನಮ್ಮ ಲವ್ ಆ್ಯನಿವರ್ಸರಿಗೆ ಬಂದಿದ್ವಿ. ಸೊ ಇದು 3rd ಟೈಮ್. ಸೊ ಏನು ಟೇಸ್ಟ್ ಎಲ್ಲ ಏನು ಚೇಂಜ್ ಆಗಿಲ್ಲ, ಸೇಮ್ ಏನಿದೆಯೋ ಸೇಮ್ ಅದೇ ಥರ ಇದೆ. ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಬಂದಾಗಲೂ ಇದೇ ಪ್ಲೇಸಲ್ಲಿ ಕೂತಿದ್ವಿ, ಇವಾಗಲೂ ಇದೇ ಪ್ಲೇಸ್. ನಮ್ಗೆ ಆ್ಯಕ್ಚುಲಿ ಆ ಕಡೆ ಎಲ್ಲೋ ಅರೇಂಜ್ ಮಾಡಿದ್ರು, ಬಟ್ ಬೇಡ ಅಂದ್ಬಿಟ್ಟು ಇವರು ಇಲ್ಲೇ ಕೂತ್ಕೊಳ್ಳೋಣ ಅಂತ ಇಲ್ಲೇ ತಿಂತಾ ಇದ್ದೀವಿ. ಫುಲ್ ಆಗಿಬಿಟ್ಟಿದೆ ಸ್ಟಾರ್ಟರ್ಸೇ, ಇನ್ನು ಮೇನ್ ಡಿಶ್ಶಿಗೆ ಹೋಗಿಲ್ಲ. ಸೊ ನೋಡುವ, ಇನ್ನು ಆರಾಮಾಗಿ ತಿನ್ಕೊಂಡು ತಿನ್ನೋಣ. ಏನು ಉಪಯೋಗಿಸ್ದೆ? ತಿನ್ನು, ಎಂಜಾಯ್, ತಿನ್ನು, ಕಚ್ಚು. ಡಿಶ್ಶೇ ಹೋಗಿಲ್ಲ, ಆಗಲೇ ಐಸ್ ಕ್ರೀಮ್ ಎಲ್ಲ ಹಂಗೆ ಮಾಡೋದು ಬಿಟ್ಟು ಫುಲ್ ತಿನ್ಕೊಂತೀನಿ. ಇಲ್ಲ 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 ಕೊಡು. ಅಲ್ಲ ನಿಮ್ ರೈಸ್ ಏನೋ ತಿಂದಿರೋ ಐಸ್ ಕ್ರೀಮ್ ಹೋಗ್ಬಿಟ್ಟಿದ್ಯಾ? ಎಂಜಾಯ್. ರೈಸ್ ತಿನ್ನು, ಆಮೇಲೆ ಅದು ಲಾಸ್ಟಲ್ಲಿ ಐಸ್ ಕ್ರೀಮ್ಸ್. ಹೌದಾ? ಹಾಂ, ಚೆನ್ನಾಗಿದೆಯಾ ಟೇಸ್ಟು? ಎಂಜಾಯ್. ಇವಾಗ ಏನು ಟೇಸ್ಟ್ ಮಾಡ್ತಾ ಇದ್ದೀರಾ? ಬಟರ್ ಕುಲ್ಚಾ ಮತ್ತು ಮಟನ್ ಗ್ರೇವಿ ಹೆಂಗಿದೆ ಹೇಳಿ? ವೆಯ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಏ ತಿನ್ನು, ಅರ್ಧ ತಿನ್ಬಿಟ್ಟು ಹೆಂಗೆ ಆಡ್ತು ಅಂದರೆ. ಸೊ ಇವಾಗ ನಾನು ಬಟರ್ ಕುಲ್ಚಾ ತಿನ್ಬೇಕು. ಪಾನಿಪುರಿ, ದಹಿಪುರಿ ಆ್ಯಂಡ್ ಪೆಪ್ಪರ್ ಚಾಟ್ಸ್ ಆ್ಯಂಡ್ ಇಲ್ಲಿ ಪಾವ್ ಬಜ್ಜಿ ಇದೆ ಆ್ಯಂಡ್ ಮೀಟ್ ಬಿಲ್ ಅಂತೆ. ಮೈನ್ ಡಿಶ್ ಬಂದು, ಸೊ ಇಲ್ಲಿಂದ ಮೇನ್ ಡಿಶ್ ರೈಸ್ ಆ್ಯಂಡ್ ಸಾಂಬಾರ್, ಇದು ಏನು ಆಲೂ ಫ್ರೈ ಮತ್ತು ಏನೋ ಗ್ರೇವಿ ಆ್ಯಂಡ್ ನೂಡಲ್ಸ್ ಮತ್ತು ಇದೇನೋ ಗ್ರೇವಿ. ಸೊ ಪಾಸ್ತಾ ಇದೆ, ಇದು ಪನ್ನೀರ್ ಗ್ರೇವಿ ಏನೋ, ಇದು ವೆಜ್ ದಮ್ ಬಿರಿಯಾನಿ ಅಂತ. ನೆಕ್ಸ್ಟ್ ಇದೆಲ್ಲ ಸ್ಯಾಲಡ್ಸ್, ಇಷ್ಟು ಸ್ಯಾಲಡ್ಸ್ ಇದೆ. ಸೊ ಪಾಪಡ್ ಆ್ಯಂಡ್ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಗ್ರೇವಿ ಆ್ಯಂಡ್ ಫಿಶ್ ಕರಿ. ಇಲ್ಲಿ ಮಟನ್ ಗ್ರೇವಿ ಮತ್ತು ಎಗ್ ಫ್ರೈಡ್ ರೈಸ್. ನೆಕ್ಸ್ಟ್ ಇಲ್ಲಿ ಸೂಪ್ಸ್ ಇದೆ, ಇಲ್ಲಿ ಸ್ವೀಟ್ಸ್, ದಾಲ್ ಹಲ್ವಾ ಅಂತ ಇಲ್ಲಿದೆ ನೋಡಿ, ಆ್ಯಂಡ್ ಗುಲಾಬ್ ಜಾಮೂನ್ ಆ್ಯಂಡ್ ಶಾವಿಗೆ ಪಾಯಸ. ಇದೊಂದು ಚಾಕ್ಲೇಟ್ ಬ್ರೌನಿ, ಇದೆಲ್ಲ ಐಸ್ ಕ್ರೀಮ್ಸ್. ಸೊ ಬನ್ನಿ, ನಾನಿನ್ನು ಅರ್ಧಂಬರ್ಧ ತಿನ್ಬಿಟ್ಟು ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಸೊ ಮುಗಿಸ್ಬೇಕು ನೋಡಿ. ಅಲ್ಲಿ ಅದ್ರಲ್ಲಿ ಯಾವ್ದು ಇಬ್ರು ಒನ್ ಬೈಟ್ ನಾನು ತಿಂದೀನಿ. ಒನ್ ಬೈಟ್ ತಗೋ ಆಯ್ತು. ಯಾವ್ದು ತಗೊಂಡು? ಯಾವ್ದು ತಗೋ.
ಈಗ ಪೇಸ್ಟ್ರೀಸ್ ಟ್ರೈ ಮಾಡ್ತಾ ಇದ್ದೀವಿ ಸ್ವೀಟ್ಸಲ್ಲಿ. ಅವರು ಸ್ವೀಟ್ಸ್ ಪಾಯಸ ಮೇನ್ ಡಿಶ್ ಏನು ಅಷ್ಟು ಇಷ್ಟ ಆಗಿಲ್ಲ. ಬಿರಿಯಾನಿ ಇತ್ತು ಓಕೆ, ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಪೇಸ್ಟ್ರೀಸು ಮತ್ತು ಸ್ವೀಟ್ಸ್ ತಿನ್ನೋಣ. ಅವರು ಖೀರ್ ಕುಡಿತಾ ಇದ್ದಾರೆ. ವಾಟರ್ ಮೆಲನ್ ಸ್ವೀಟ್ ಸಕ್ಕದಾಗಿತ್ತು, ಚೆನ್ನಾಗಿತ್ತು. ಹ್ಯಾಪಿನಾ? ಖುಷಿ ಆಯ್ತಾ? ಗೊತ್ತೇ ಇರಲಿಲ್ಲ ಇಲ್ಲಿ ಕರ್ಕೊಂಡ್ಬಿಡ್ತೀವಿ. ನಿಜ ಗೆಸ್ ಮಾಡಿಲ್ವಾ? ಪ್ರಾಮಿಸ್ ಗೆಸ್ ಮಾಡಿಲ್ಲ. ನಾ ಎಲ್ಲೋ ಮೂವಿಗಿಲ್ಲ. ಸೊ ಫಸ್ಟ್ ಟೈಮ್ ನನ್ನ ಸರ್ಪ್ರೈಸ್ ಸಕ್ಸಸ್ ಆಗಿರೋದು. ಅವ್ರು ನಾನು ಏನೇ ಪ್ಲ್ಯಾನ್ ಮಾಡಿದ್ರು ಈಸಿಯಾಗಿ ಹೇಳ್ಬಿಡ್ತಾರೆ, ಹಾಂ ಗೊತ್ತು ಬಿಡು ಅಂತ. ಆಮೇಲೆ ಹೇಳ್ತಾರೆ ಇದೇ ಪ್ಲ್ಯಾನ್ ಮಾಡಿದೆ ಅಲ್ವಾ ಅಂತ. ಬಟ್ ಈ ಸತಿ ಗೊತ್ತಿಲ್ಲದಾಗ ಮ್ಯಾನೇಜ್ ಮಾಡಿದ್ದೀನಿ. ಸೊ ಖುಷಿ ಆಯಿತು. ಹಾಂ, ಊಟ ಎಲ್ಲ ಹೆಂಗಿತ್ತು? ಊಟ ಎಲ್ಲ ಚೆನ್ನಾಗಿತ್ತು. ಸ್ಟಾಫ್ ಒಳ್ಳೆಯವರೇ. ಓಕೆ ಎತ್ತು. ಇವನು ಊಟ ಮಾಡಿಬಿಟ್ಟು ಬರ್ರೀ ರೌಂಡ್ ಹೊಡಿತಾವ ನೋಡಿ. ಶಕ್ಕೆ ನಿಂತ್ಕೊ ನೋಡಿ, ಫುಲ್ ಸ್ವೆಟ್ ಆಗಿರೋದು ಇದೆಲ್ಲ. ಫುಲ್ ತಿಂದಿದ್ದೆಲ್ಲ ಇಲ್ಲೇ ಅರ್ಗಿಸ್ತವನು ಅವನು. ಸೊ ಚೆನ್ನಾಗಿತ್ತು. ಈ ವರ್ಷ ಸಿಂಪಲ್ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ನನ್ನ ಪ್ಲ್ಯಾನ್ಸ್ ಇದ್ದಿದ್ದೆ ಬೇರೆ. ಈ ವರ್ಷ ಪ್ಲ್ಯಾನ್ ಒಂದು ಬೇರೆ ಇತ್ತು. ನಾನು ಪ್ರತಿ ವರ್ಷನೂ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ತೀನಿ. ಒಂದ್ಸತಿ ಮಾಡಿದ್ದೇನೆ, ರಿಪೀಟ್ ಮಾಡಲ್ಲ. ಅವ್ರ ಬರ್ಡೇಗೆ ಮಾತ್ರ. ಏನಾಯ್ತು ಅಂದರೆ ಈ ಸತಿ ಪ್ಲ್ಯಾನ್ ಮಾಡಿದ್ದೆ, ಮಂಗಳೂರು ಪ್ಲ್ಯಾನ್ ಮಾಡಿದ್ರು. ಅದಕ್ಕೆ ಈ ವರ್ಷ ನನ್ನ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಆದರೆ ಮುಂದಿನ ವರ್ಷ ಸೇಮ್ ನಾನು ಈ ವರ್ಷ ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅದು ಮುಂದಿನ ವರ್ಷ ಮಾಡ್ತೀನಿ. ನಾವು ಮಂಗಳೂರಿಗೆ ಹೋಗಿದ್ರಿಂದ ಏನು ಮಾಡೋಕ್ಕಾಗಿರ್ಲಿಲ್ಲ. ಸೊ ಟ್ರಾವೆಲಲ್ಲಿ ಇದ್ವಲ್ಲ, ಅದಕ್ಕೆ ಇನ್ನೇನು ಮಾಡೋದು, ಬರ್ಡೇ ಎಲ್ಲ ಆಯಿತು. ಅದು ನನಗೆ ಸಮಾಧಾನ. ಅವ್ರಿಗೆ ಖುಷಿ ಇದೆ, ಬಟ್ ನನಗೆ ಸಮಾಧಾನ ಇಲ್ಲ. ನನಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿದ್ರೆ ಸಮಾಧಾನ. ಯಾಕಂದರೆ ಪ್ರತಿ ಏನು ಹೇಳ್ತಾರೆ ಈವೆಂಟ್ಸ್ನ ಅವರೇ ಮಾಡೋದು. ನಮ್ಮ ಏನೇ ಆದರೂ ನನ್ನ ಬರ್ಡೇ, ಎತ್ವಿಕ್ ಬರ್ಡೇ, ಆ್ಯನಿವರ್ಸರಿ ಎಲ್ಲ ಅವರೇ ಮಾಡೋದು. ಅಟ್ಲೀಸ್ಟ್ ಅವ್ರ ಬರ್ಡೇ ಆದರೂ ಸ್ವಲ್ಪ ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕಲ್ಲ ಅಂತ ಸರಿ ಬಾರ್ಬಿಕ್ಯೂ ನೇಷನ್ ಬುಕ್ ಮಾಡೋಣ ಅಂತೇಳಿ ಮಾಡಿದ್ದೆ. ಆಯ್ತು, ಊಟ ಎಲ್ಲ ಮುಗಿಸ್ಕೊಂಡು. ಇನ್ನೊಂದು ಎತ್ವಿಕ್ ಏನು ಟಾಸ್ಕ್ ಕೊಟ್ಟೆ ಅಂದರೆ, ನಾನು ಬೆಳಗ್ಗೆನೆ ಇದೆಲ್ಲ ಫೋನಲ್ಲಿ ಮಾತಾಡ್ತಾ ಇದ್ನಲ್ಲ ಬುಕ್ ಮಾಡೋದಕ್ಕೆ, ಟೇಬಲ್ ಬುಕ್ ಮಾಡೋಕ್ಕೆ. ಎತ್ಬೇಕು ಇಟ್ಕೊಂಡು ಅವನಿಗೆ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಏನು ಪ್ಲಾನ್ ಮಾಡ್ತಿದ್ರ ಮಮ್ಮಿ, ಏನು ಮಮ್ಮಿ ಅಂತ ಎಲ್ಲ ವಿಷಯ ತಿಳ್ಕೊಂಡು ನಾನೇನು ಮಾಡಿದ್ರೆ ಅವನಿಗೆ ಹೇಳ್ದೆ ವಿಷಯ. ಅವ್ರ ಅಪ್ಪ ಬರೋದೇ ತಡ. ಪಪ್ಪ ನಾನು ಅವ್ನು ಹಿಡಿಯೋದೇ ಆಗೋಗ್ಬಿಟ್ಟಿದ್ದೆ. ಎಲ್ಲಿ ಹೇಳ್ಬಿಡ್ತಾನೆ ಅಂತ ಆ ಥರ ಕೆಲಸ ಕೊಟ್ಟವನು ಅವನು. ಎಲ್ಲ ಆಯ್ತು. ಅವ್ನಿಗೆ ಹೇಳೋವರೆಗೂ ಸಮಾಧಾನ ಇಲ್ಲ. ಪಪ್ಪ ಮಮ್ಮಿ ಏನೋ ಪ್ಲಾನ್ ಮಾಡಿದೆ, ಪಪ್ಪ ಏನೋ ಇದನ್ನೇ ಹೇಳ್ತಾವನೆ. ಸುಮ್ಮನೆ ಯಾರೋ ಹೇಳ್ಬೇಡ ಅಂದ್ರೂ ಕೇಳ್ತಾ ಇಲ್ಲ. ಅದಕ್ಕೆ ಕೆಳಗಡೆ ಕಳಿಸ್ಬಿಟ್ಟು ಹೋಗಿ ಆಟ ಆಡ್ಕೊಂಡ್ಬಿಟ್ಟು ಹಂಸನ ಮನೆಗೆ ಹೋಗಿ ಆಟ ಆಡ್ತಾ ಇದ್ದ. ಸೊ ಆಮೇಲೆ ಒಂದು 7:30ಗೆ ನಾವು ಬುಕ್ ಮಾಡಿದ್ದು. ನೀನು ಹೇಳ್ಬಿಡಪ್ಪ. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಈ ವರ್ಷದ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಇದಾಗಿತ್ತು. ಸಿಂಪಲ್ ಅಲ್ಲ, ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿತ್ತು. ನನಗೆ ಸಿಂಪಲ್ಲೇ ಆದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಸಮಾಧಾನ ಆಯ್ತು ನನಗೆ, ಸಿಂಪಲ್ ಆದ್ರೂ. ಸರಿ, ಇದೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗ್ ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ನಮಸ್ತೆ. ಎತ್ತೋ ಬಾಯ್ ಹೇಳಿ. ನೀನು ಅವ್ನು ಫುಲ್ಲು ಅದೇನೋ ಮಹೀಂದ್ರ ಕಾರ್ ಅದು ಇದು ಅಂತ ನೋಡ್ಕೊಂಡು ಅದ್ರಲ್ಲಿ ಬ್ಯುಸಿಲಿದ್ದಾನೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.